ಪವಿತ್ರಾತ್ಮ ಒಂದು ಇಷ್ಟ ನಿಮ್ಮನ್ನ ಪಟ್ರೆ ಭಾಳ ಡೀಪ್ ಆಗಿ ಲವ್ ಮಾಡ್ತಾನ್ರಿ ಪವಿತ್ರಾತ್ಮ. ನಿಮ್ಮನ್ನ ಏನಾದ್ರೂ ಭಾಳ ಹಚ್ಕೊಂಡ್ರೆ ಪವಿತ್ರಾತ್ಮ ನಿಮ್ಮನ್ನ ಹಾರ್ಟ್ಲಿ ಆಗಿ ಪ್ರೀತಿ ಮಾಡಕ್ ಚಾಲು ಮಾಡ್ತಾರೆ. ನಿಮ್ಮನ್ನು ಬಿಟ್ಟು ಹೋಗಕ್ಕಾಗಲ್ಲ. ಕೆಲವು ಟೈಮಲ್ಲಿ ನೀವು ಬೇಯ್ತೀರಾ, ಪವಿತ್ರಾತ್ಮ ನನಗೆ ಏನು ಚೆನ್ನಾಗಿ ಮಾಡಿಲ್ಲ, ಪವಿತ್ರಾತ್ಮ ಮತ್ತೆ ನಿನ್ನ ಒಳ ಬರ್ತಾನೆ. ಪವಿತ್ರಾತ್ಮ ನಿನ್ನನ್ನ ಎಷ್ಟು ನೀನು ದೂರ ತಳೆದ್ರು ಮತ್ತೆ ಹತ್ಕೋತಾ ಬರ್ತಾನೆ ಪವಿತ್ರಾತ್ಮ. ಯಾಕೆ ಗೊತ್ತಾ, ಪವಿತ್ರಾತ್ಮನಿಗೆ ನೀವೇನಾದ್ರೂ ಜಾಸ್ತಿ ಹಚ್ಕೊಂಡ್ರಿ ಪವಿತ್ರಾತ್ಮನಿಗೆ ನಮ್ಮ ಹತ್ರ ಬರಬೇಕು. ಪವಿತ್ರಾತ್ಮ ಅಂದ್ರೆ ಯೇಸುನ ಹತ್ರ ನೀನು ಹೋಗ್ಬೇಕು. ಪವಿತ್ರಾತ್ಮ ನಮ್ಮನ್ನು ಹಚ್ಕೊಳ್ಬೇಕಾದ್ರೆ ಬೈಬಲ್ ಹತ್ರ ನೀನು ಹಚ್ಕೊಳ್ಬೇಕು. ಪವಿತ್ರಾತ್ಮ ನಿನ್ನ ಪ್ರಾರ್ಥನೆಗೆ ಕೇಳಬೇಕಾದ್ರೆ ನೀನು ಮೊದಲು ಪ್ರಾರ್ಥನೆಗಳ ಸೀಕ್ರೆಟ್ ಆಗಿ ಮಾಡಬೇಕು. ಒಂದು ಕನಸನ್ನು ಕಟ್ಟಿಕೋಬೇಕು. ನೀನು ಆ ಕನಸು ನೀನು ಒಳಗಡೆ ರಾತ್ರಿ ಕನಸು ಕಾಣುವ ಕನಸುಗಳು ಕಟ್ಕೋಬಾರ್ದು. ನೀವು ಹಗಲಲ್ಲೇ ಆ ಕನಸುಗಳನ್ನು ರೆಡಿ ಮಾಡುವ ಪ್ರವೇಶದಲ್ಲಿ ಕನಸುಗಳು ನಾವು ರಾತ್ರಿ ಎಲ್ಲರ ಕನಸುಗಳು ಕಾಣ್ತೀವಿ, ಆದರೆ ಆ ಕನಸು ನಾಳೆ ಬೆಳಗ್ಗೆ ನಿಜ ಆಗ್ತದೋ ಸುಳ್ಳಾಗ್ತದೋ. ಆದರೆ ನೀನು ದಿನಾಲು ನಿನ್ನ ಸಾಧನೆ ತಪ್ಪಿಸೋದಲ್ಲ, ಸಾಧನೆಗೆ ಮುಟ್ಟೋ ತನಕ ನಿನ್ನ ಕನಸುಗಳನ್ನು ನೀನು ದಿನನಿತ್ಯ ಕಣ್ಣೆದುರುಗಡೆ ಇಕ್ಕಬೇಕು. ನಾನು ಒಂದು ದಿನ ಹಿಂಗೆ ಆಗ್ಬೇಕಂತಿದ್ದೀನಿ, ಒಂದು ದಿನ ಈ ಮಟ್ಟಿಗೆ ಹೋಗ್ಬೇಕಂತಿದ್ದೀನಿ, ಒಂದು ದಿನ ಇಷ್ಟು ಪ್ರಾರ್ಥನೆ ಮಾಡಬೇಕಂತಿದ್ದೀನಿ, ಒಂದು ಟೈಮಿನಲ್ಲಿ ನಾನು ಬೆಳಿಬೇಕಂತಿದ್ದೀನಿ, ಒಂದು ಟೈಮಿನಲ್ಲಿ ಇಷ್ಟು ಬೈಬಲ್ ಟೀಚ್ ಮಾಡಬೇಕಂತಿದ್ದೀನಿ, ಒಂದು ಟೈಮಲ್ಲಿ ಇಷ್ಟು ಉಪವಾಸ ಮಾಡಬೇಕಂತಿದ್ದೀನಿ, ಒಂದು ಟೈಮಲ್ಲಿ ಇಷ್ಟು ಬೆಳಿಬೇಕು ಅಂತ ನೀನು ಯಾವತ್ತು ನಿನ್ನ ಸಾಧನೆಗೆ ನೀನು ಮುಂದೆ ಹೋಗ್ತೀಯೋ ಅಂಥ ಟೈಮಲ್ಲಿ ಪವಿತ್ರ ಆತ್ಮ ನಿನ್ನ ಸಾಧನೆಗಳು ನೋಡಿ ಕೆಲಸಗಳು ಮಾಡು ಬರುವಂತನಾಗಿದೆ. ಇವತ್ತು ನಿಮ್ಮ ವಿಷಯಗಳಲ್ಲಿ ದೇವರ ಆತ್ಮ, ನಮ್ಮ ಪಿತೃಗಳು, ನಮ್ಮ ಹಿಂದಿನ ಯಾರ್ಯಾರು ನಂಬ್ತಾ ಇದ್ರು ಅವರೆಲ್ಲರೂ ಮೇಘದ ಸಿಗ್ನಲ್ ಅಲ್ಲಿ ನಡೀತಾ ಇದ್ರು. ಇವಾಗ ನಾವು ಯಾರಲ್ಲಿ ನಡಿಬೇಕು, ನಾವು ಹೇಗೆ ನಡಿಬೇಕು, ನಾವು ಎದರ ದರ್ಶನದಿಂದ ನಡಿಬೇಕು. ಇವತ್ತು ನಾವು ನಡಿಬೇಕಾದ್ರೆ ದೇವದೂತನ ದರ್ಶನಗಳಿಂದ, ಪರಿಶುದ್ಧಾತ್ಮನ ದರ್ಶನಗಳಿಂದ, ಹೋಲಿ ಸ್ಪಿರಿಟ್ಗಳಿಂದ ದರ್ಶನಗಳಿಂದ ಇವತ್ತು ನಾನು ಹೇಳ್ತಾ ಇದ್ದೀನಿ. ಇವತ್ತು ದರ್ಶನ ನಿಮಗೆ ಬೇಕಾದ್ರೆ ಒಂಚೂರ ಚಪ್ಪಾಳೆ ತಟ್ಟುತ್ತಾ ಆತನ ಚಪ್ಪಾಳೆ ಮುಖಾಂತರ ಆ ದರ್ಶನಗಳು ನಿಮ್ಮನ್ನು ಟ್ರಾನ್ಸ್ಫರ್ ಆಗಲಿ.